ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ತುಂಬ ಸಿಂಪಲ್ಲಾಗಿ ಹಳ್ಳಿ ಶೈಲಿಯಲ್ಲಿ ನಾಟಿ ಕೋಳಿ ಸಾರು ಹೆಂಗೆ ಮಾಡೋದಂತ ತೋರಿಸ್ತಿ. ಅದಕ್ಕೂ ಮುಂಚೆ ನಾನು ಮಾಡುವ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೂ ವಿಡಿಯೋನ ಫಸ್ಟಿಂದ ಲಾಸ್ಟ್ ತನಕ ಸ್ಕಿಪ್ ಮಾಡದೆ ಕಂಡು ನನಗೆ ಸಪೋರ್ಟ್ ಮಾಡ್ಕಕ್ಕ. ಈಗ ಹಳ್ಳಿ ಶೈಲಿಯಲ್ಲಿ ನಾಟಿ ಕೋಳಿ ಸಾರು ಹೆಂಗೆ ಮಾಡೋದಂತ ಕಾಂಬ. 2 kg ಅಪ್ಪಷ್ಟು ನಾಟಿ ಕೋಳಿ ಮಾಂಸನ ಕಟ್ ಮಾಡಿ ಇಟ್ಕೊಂಡಿದ್ದಿ. ಇದನ್ನ ಒಂದು 3-4 ಸಲ ಚೆನ್ನಾಗಿ ಮಾಡಿ ತೊಳೆದಿಟ್ಕೊಂಡಿದ್ದಿ. ನಾಟಿ ಕೋಳಿ ಪೀಸನ್ನ ನಾನು ಮಾಮೂಲಿ ಸೈಜಾಗೆ ಕಟ್ ಮಾಡ್ಕೊಂಡಿದ್ದಿ. ತುಂಬ ದೊಡ್ಡ ಸೈಜಾರೆ ಬೇವುದು ಲೇಟ್ ಆಗ್ತು. ಹಂಗಾಗಿ ಫಸ್ಟಿಗೆ ನಾಟಿ ಕೋಳಿ ಮಾಂಸನ ತೆಂಗಿನ ಎಣ್ಣೆಗೆ ಲೈಕ್ ಮಾಡಿ ಫ್ರೈ ಮಾಡ್ಕೊಂಬ. ಒಂದು ಪಾತ್ರಕ್ಕೆ 7-8 ಚಮಚ ಅಪ್ಪಷ್ಟು ತೆಂಗಿನ ಎಣ್ಣೆನ ಹಾಕ್ತಾ ಇದ್ದಿ. ನೀವು ಮನೆಗೆ ಯೂಸ್ ಮಾಡುವ ಯಾವ ಎಣ್ಣೆ ಬೇಕಾದ್ರೂ ಕೋಳಿ ಸಾರಿಗೆ ಹಾಕ್ಲಕ್ಕ. ಒಂದು ದೊಡ್ಡ ಪಲಾವ್ ಎಲೆನ ಸಣ್ಣಕ್ಕೆ ಕಟ್ ಮಾಡಿ ಹಾಕ್ತಾ ಇದ್ದಿ. ಇದನ್ನು ಸ್ವಲ್ಪ ಹೊತ್ತು ಲೈಕ್ ಮಾಡಿ ಫ್ರೈ ಮಾಡ್ಕೊಳಕ. ಪಲಾವ್ ಎಲೆ ಲೈಕಾಗಿ ಫ್ರೈ ಆಯ್ಕೊ. ಇದು ಚೆನ್ನಾಗಿ ಫ್ರೈ ಆದಮೇಲೆ 6-7 ಈರುಳ್ಳಿನ ಉದ್ದುದಕ್ಕೆ ಕಟ್ ಮಾಡಿ ಹಾಕ್ತಾ ಇದ್ದಿ. ಈರುಳ್ಳಿನೂ ಅಷ್ಟೇ ಸ್ವಲ್ಪ ಹೊತ್ತು ಲೈಕ್ ಮಾಡಿ ಫ್ರೈ ಮಾಡ್ಕೊಳಕ. ಈರುಳ್ಳಿ ಕಲರ್ ಚೇಂಜ್ ಅಪ್ಪಲ್ಲವರಿಗೆ ಇದನ್ನು ಚೆನ್ನಾಗಿ ಮಾಡಿ ಫ್ರೈ ಮಾಡ್ಕೊಂಬ. ಇದಕ್ಕೀಗ ನಾನು 2 ಚಮಚ ಅಪ್ಪಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾ ಇದ್ದಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಆದಮೇಲೆ ಸ್ವಲ್ಪ ಹೊತ್ತು ಲೈಕ್ ಮಾಡಿ ಫ್ರೈ ಮಾಡ್ಕೊಳಕ. ಕೋಳಿ ಸಾರಿಗೆ ಪಲಾವ್ ಎಲೆನ ಯೂಸ್ ಮಾಡೋದ್ರಿಂದ ಕೋಳಿ ಸಾರು ಫ್ಲೇವರ್ ತುಂಬ ಲೈಕ್ ಇರುತ್ತೆ. ಈರುಳ್ಳಿ ಎಲ್ಲ ಲೈಕಾಗಿ ಫ್ರೈ ಆಯಿತು. ಇದಕ್ಕೆ ಕಟ್ ಮಾಡಿ ಇಟ್ಕೊಂಡು ನಾಟಿ ಕೋಳಿ ಮಾಂಸನ ಹಾಕ್ತಾ ಇದ್ದಿ. ಮಾಂಸ ಎಲ್ಲ ಹಾಕಿ ಆದಮೇಲೆ ಒಂದ್ಸಲ ಲೈಕ್ ಮಾಡಿ ಮಿಕ್ಸ್ ಮಾಡ್ಕೊಂಬ. ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಹಾಕ್ತಾ ಇದ್ದಿ. ನೀವು ಬೇಕಾದ್ರೆ ಪುಡಿ ಉಪ್ಪಿದ್ರೆ ಪುಡಿ ಉಪ್ಪನ್ನು ಬೇಕಾದ್ರೂ ಹಾಕ್ಲಕ್ಕ. ಉಪ್ಪು ಹಾಕಿ ಆದಮೇಲೆ ಒಂದ್ಸಲ ಲೈಕ್ ಮಾಡಿ ಮಿಕ್ಸ್ ಮಾಡ್ಕೊಂಡು ಎಣ್ಣೆಗೆ ಸ್ವಲ್ಪ ಹೊತ್ತು ಇದನ್ನು ಚೆನ್ನಾಗಿ ಮಾಡಿ ಫ್ರೈ ಮಾಡ್ಕೊಂಬ. ನಾಟಿ ಕೋಳಿ ಮಾಂಸ ತೆಂಗಿನ ಎಣ್ಣೆಗೆ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ 5-6 ಚಮಚ ಅಪ್ಪಷ್ಟು ಚಿಕನ್ ಮಸಾಲ ಪುಡಿನ ಹಾಕ್ತಾ ಇದ್ದಿ. ಚಿಕನ್ ಮಸಾಲ ಪುಡಿ ಹಾಕಿ ಆದಮೇಲೆ ಒಂದ್ಸಲ ಲೈಕ್ ಮಾಡಿ ಮಿಕ್ಸ್ ಮಾಡ್ಕೊಂಡು ಇದನ್ನು ಸ್ವಲ್ಪ ಹೊತ್ತು ಚೆನ್ನಾಗಿ ಮಾಡಿ ಬೇಯಿಸ್ಕೊಂಬ. ಇದಕ್ಕೆ ಈಗ ನಾನು 1 ಲೋಟ ತೆಂಗಿನಕಾಯಿ ಹಾಲನ್ನು ಹಾಕ್ತಾ ಇದ್ದಿ. ಅರ್ಧ ಕಡಿ ತೆಂಗಿನಕಾಯಿಯಿಂದ 1 ಲೋಟ ಅಪ್ಪಷ್ಟು ತೆಂಗಿನಕಾಯಿ ಹಾಲನ್ನು ತೆಗೆದಿಟ್ಕೊಂಡಿದ್ದಿ. ತೆಂಗಿನಕಾಯಿ ಹಾಲು ಹಾಕಿ ಆದಮೇಲೆ ಒಂದ್ಸಲ ಲೈಕ್ ಮಾಡಿ ಮಿಕ್ಸ್ ಮಾಡ್ಕೊಂಡು ಸುಮಾರು 15-20 ನಿಮಿಷ ನಾಟಿ ಕೋಳಿ ಮಾಂಸ ತೆಂಗಿನಕಾಯಿ ಹಾಲಿಗೆ ಲೈಕಾಗಿ ಬೇಯಲಿ. ಈಗ ಮಸಾಲೆ ಹೊರ್ಕೊಂಬ. 5 ಚಮಚ ಅಪ್ಪಷ್ಟು ಎಣ್ಣೆ ಹಾಕ್ತಾ ಇದ್ದಿ. 3 ಚಮಚ ಅಪ್ಪಷ್ಟು ಕಾಳು ಮೆಣಸನ್ನು ಹಾಕ್ತಾ ಇದ್ದಿ. ಇದನ್ನು ಸ್ವಲ್ಪ ಹೊತ್ತು ಲೈಕ್ ಮಾಡಿ ಹೊರ್ಕೊಳಕ. ಆಮೇಲೆ 3 ಚಮಚ ಅಪ್ಪಷ್ಟು ಕೊತ್ತಂಬರಿ ಕಾಳನ್ನು ಹಾಕ್ತಾ ಇದ್ದಿ. ಇದನ್ನು ಅಷ್ಟೇ ಸ್ವಲ್ಪ ಹೊತ್ತು ಲೈಕ್ ಮಾಡಿ ಹೊರ್ಕೊಂಬ. ಅರ್ಧ ಚಮಚ ಅಪ್ಪಷ್ಟು ಮೆಂತ್ಯ ಕಾಳನ್ನು ಹಾಕ್ತಾ ಇದ್ದಿ. ಇದನ್ನು ಸ್ವಲ್ಪ ಹೊತ್ತು ಲೈಕ್ ಮಾಡಿ ಹೊರ್ಕೊಳಕ. ಇದು ಚೆನ್ನಾಗಿ ಹೊರದಾದ್ಮೇಲೆ 15-16 ಒಣಮೆಣಸನ್ನು ಹಾಕ್ತಾ ಇದ್ದಿ. ಒಣಮೆಣಸನ್ನ ನೀವು ಖಾರ ಕಂಡು ಹೈಕಣಿ. ಇದನ್ನು ಸ್ವಲ್ಪ ಹೊತ್ತು ಲೈಕ್ ಮಾಡಿ ಹೊರ್ಕೊಂಬ. ಒಣಮೆಣಸು ಲೈಕಾಗಿ ರೋಸ್ಟ್ ಆಯ್ಕು ಅಲ್ಲಿ ತನಕ ಇದನ್ನ ಚೆನ್ನಾಗಿ ಮಾಡಿ ಹೊರ್ಕಣಕ. ಲೋ ಫ್ಲೇಮಗೆ ಇದನ್ನ ಸುಮಾರು ಹೊತ್ತು ಲೈಕ್ ಮಾಡಿ ಹೊರ್ಕಣಕ. ಈಗ ಮೆಣಸು ಲೈಕಾಗಿ ರೋಸ್ಟ್ ಆಯ್ತು. ಇದನ್ನ ಇನ್ನೊಂದು ಪಾತ್ರಕ್ಕೆ ಹಾಕೊಂಡು ಮತ್ತದೇ ಪಾತ್ರಕ್ಕೆ 12 ಬೆಳ್ಳುಳ್ಳಿನ ಹಾಕ್ತಾ ಇದ್ದಿ. ಬೆಳ್ಳುಳ್ಳಿ ಹಾಕಿ ಆದ್ಮೇಲೆ ಇದನ್ನ ಸ್ವಲ್ಪ ಹೊತ್ತು ಲೈಕ್ ಮಾಡಿ ಹೊರ್ಕೊಂಬ. ಆಮೇಲೆ 1 ಈರುಳ್ಳಿನ ಕಟ್ ಮಾಡಿ ಹಾಕ್ತಾ ಇದ್ದಿ. ಇದನ್ನು ಅಷ್ಟೇ ಲೈಕ್ ಮಾಡಿ ಸ್ವಲ್ಪ ಹೊತ್ತು ಹೊರ್ಕಣಕ. ಈರುಳ್ಳಿನೆಲ್ಲ ಚೆನ್ನಾಗಿ ಮಾಡಿ ಹೊರ್ಕೊಂಡಾದ್ಮೇಲೆ ಇದಕ್ಕೆ ನಾನು ಅರ್ಧ ಚಮಚ ಅಪ್ಪಷ್ಟು ಅರ್ಶಿನದ ಪುಡಿನ ಹಾಕ್ತಾ ಇದ್ದಿ. ಅರ್ಶಿನದ ಪುಡಿ ಹಾಕಿ ಆದ್ಮೇಲೆ ಒಂದ್ಸಲ ಲೈಕ್ ಮಾಡಿ ಮಿಕ್ಸ್ ಮಾಡ್ಕೊಂಡು ಇದನ್ನ ಸ್ವಲ್ಪ ಹೊತ್ತು ಹೊರ್ಕಣಕ. ಆಮೇಲೆ 1 ಇಡೀ ಕಾಯಿನ ತುರಿದು ಹಾಕ್ತಾ ಇದ್ದಿ. ಕಾಯಿ ತುರಿ ಹಾಕಿ ಆದ್ಮೇಲೆ ಒಂದ್ಸಲ ಲೈಕ್ ಮಾಡಿ ಮಿಕ್ಸ್ ಮಾಡ್ಕೊಂಡು ಇದನ್ನ ಸ್ವಲ್ಪ ಹೊತ್ತು ಚೆನ್ನಾಗಿ ಮಾಡಿ ಹೊರ್ಕಣಕ. ಕಾಯಿ ಲೈಕಾಗಿ ಡ್ರೈ ಆಯ್ಕೊ ಅಲ್ಲಿ ತನಕ ಇದನ್ನ ಚೆನ್ನಾಗಿ ಮಾಡಿ ಹೊರ್ಕಣಕ. ಕಾಯಾಗಿರೋ ಹಸಿ ಅಂಶ ಎಲ್ಲ ಹೋಗಿ ಸ್ವಲ್ಪ ಡ್ರೈ ಆಪಲ್ಲವರಿಗೆ ಕಾಯಿನ ಚೆನ್ನಾಗಿ ಮಾಡಿ ಹೊರ್ಕಣಕ. ಈಗ ಕಾಯಿ ಲೈಕಾಗಿ ಡ್ರೈ ಆಯಿತು. ಇದನ್ನೀಗ ತಣ್ಣಗೆ ಹಾಪಕ್ಕೆ ಬಿಡುವ. ಮಸಾಲೆ ತಣ್ಣಗಾಯಿತು. ಈಗ ನಾನು ಒಂದು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದಿ. ಈ ವಿಧಾನದಾಗೆ ಬೇಕಾದ್ರೂ ನಾವು ಪಾರಂ ಕೋಳಿ ಸಾರನ್ನು ಬೇಕಾದ್ರೂ ಮಾಡ್ಲಕ್ಕ. ಪಲಾವ್ ಎಲೆ ಹಾಕತ್ತಲ್ಲ ಹಂಗಾಗಿ ಸಾರಿನ ರುಚಿ ತುಂಬ ಲೈಕ್ ಇರುತ್ತೆ. ಇವತ್ತು ನಾನು ನಾಟಿ ಕೋಳಿ ಸಾರಿಗೆ ಯಾವುದೇ ರೀತಿಯ ಬೇರೆ ಐಟಮನ್ನು ಯೂಸ್ ಮಾಡ್ತಾ ಇಲ್ಲ. ಮನೆಗಿರುವ ಸಿಂಪಲ್ ಆದ ಐಟಮ್ಗೆ ಸಾರು ಹೆಂಗೆ ಮಾಡೋದಂತ ತೋರಿಸ್ತಾ ಇತ್ತು. ಕೋಳಿ ಸಾರಿಗೆ ತೆಂಗಿನಕಾಯಿ ಹಾಲು ತೆಗೆದು ಹಾಕತ್ತಲ್ಲ ಹಂಗಾಗಿ ಕೋಳಿ ಸಾರು ರುಚಿ ತುಂಬ ಲೈಕ್ ಇರುತ್ತೆ. ಈಗ ನಾನು ಒಂದು ಸಣ್ಣ ಲಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹುಳಿನ ಹಾಕ್ತಾ ಇದ್ದಿ. ಸ್ವಲ್ಪ ನೀರು ಹಾಕೊಂಡು ಇದನ್ನ ನುಣ್ಣಗೆ ಮಾಡಿ ರುಬ್ಕೊಂಬ. ನಾಟಿ ಕೋಳಿ ಸಾರಿಗೆ ಮಸಾಲೆ ರುಬ್ಬಿ ಇಟ್ಕೊಂಡಾಯಿತು. ಈ ಹದದಾಗೆ ರುಬ್ಕೊಂಡಿದ್ದಿ. ತುಂಬ ನುಣ್ಣಗೆ ಮಾಡಿ ಮಸಾಲೆನ ರುಬ್ಬಿ ಇಟ್ಕಣಕ. ಕೋಳಿ ಸಾರಿಗೆ ನಾವು ಮಸಾಲೆನ ಎಷ್ಟು ನುಣ್ಣಗೆ ಮಾಡಿ ರುಬ್ಕೊಂತತ್ತೋ ಸಾರು ಅಷ್ಟು ರುಚಿ ಆಗ್ತ. ಈಗ ಸುಮಾರು ಹೊತ್ತಾಯಿತು. ಮುಚ್ಚಳ ತೆಗಿತಾ ಇದ್ದಿ.
ಚಿಕನ್ನು ಚೆನ್ನಾಗೆ ಬೆಂದಿತ್ತು. ಇದಕ್ಕೀಗ ನಾನು ರುಬ್ಬಿ ಇಟ್ಕೊಂಡು ಮಸಾಲೆ ಇತ್ತಲ್ಲ ಅದನ್ನ ಹಾಕ್ತಾ ಇದ್ದಿ. ನಾಟಿ ಕೋಳಿ ಎಲ್ಲ ಹಂಗಾಗಿ ಸ್ವಲ್ಪ ಬೇವುದು ಲೇಟ್ ಆಗ್ತ. ಮಸಾಲೆ ಹಾಕಿ ಆದ್ಮೇಲೆ ಒಂದ್ಸಲ ಲೈಕ್ ಮಾಡಿ ಮಿಕ್ಸ್ ಮಾಡ್ಕೊಂಬ. ಇದು ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ಸಾರಿನ ಹದಕ್ಕೆ ನೀರು ಎಷ್ಟು ಬೇಕಂದ್ಕೊಂಡು ನೀರು ಹಾಯ್ಕೊಂಡು ಒಂದ್ಸಲ ಲೈಕ್ ಮಾಡಿ ಮಿಕ್ಸ್ ಮಾಡ್ಕೊಂಡು ಇದನ್ನ ಸ್ವಲ್ಪ ಹೊತ್ತು ಲೈಕ್ ಮಾಡಿ ಕೊಯ್ಸ್ಕಣಕ. ಸುಮಾರು 10ರಿಂದ 15 ನಿಮಿಷ ಆಯ್ತು. ಸಾರು ಲೈಕ್ ಆಗಿ ಕೊದ್ದಿತ್ತು. ಈಗ ಹಳ್ಳಿ ಶೈಲಿಯಲ್ಲಿ ಮಾಡಿದ ನಾಟಿ ಕೋಳಿ ಸಾರು ರೆಡಿ ಆಯ್ತು. ನಾಟಿ ಕೋಳಿ ಸಾರನ್ನು ಬೇರೆ ಬೇರೆ ವಿಧಾನದಾಗ ಮಾಡ್ತರು. ನಾನಿವತ್ತು ತುಂಬ ಸಿಂಪಲ್ಲಾಗಿ ರುಚಿಯಾಗಿ ನಾಟಿ ಕೋಳಿ ಸಾರು ಹೆಂಗೆ ಮಾಡೋದು ಅಂತ ತೋರಿಸಿದಿ. ನಿಮಗೆ ಈ ವಿಧಾನ ಇಷ್ಟ ಆಗಿದ್ರೆ ನೀವು ಮನೆಗೆ ಟ್ರೈ ಮಾಡಿ ಹಾಗೂ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.